ಪಾಂಡುಪುರ ತಾಲೂಕಿನ ಜಯಂತನಗರ ಬಳಿ ಇರುವ SSCT ಕ್ಯಾಂಪಸ್ನಲ್ಲಿ ಪ್ರಸ್ತುತ ಶಿಕ್ಷಕರು ಎದುರಿಸುತ್ತಿರುವ ಬೋಧನೆ ಸವಾಲುಗಳು ಮತ್ತು ವ್ಯಕ್ತಿತ್ವ ವಿಕಸನ ಮತ್ತು ಸಬಲೀಕರಣದ ಸ್ವಯಂ ಅರಿವು ಕುರಿತ ರಾಜ್ಯ ಮಟ್ಟದ ಶೈಕ್ಷಣಿಕ ವಿಚಾರ ಸಂಕಿರಣ ನಡೆಯಿತು. ಮಂಡ್ಯ ವಿಶ್ವವಿದ್ಯಾಲಯ, ಶ್ರೀ ಶಂಭುಲಿಂಗೇಶ್ವರ ಶಿಕ್ಷಣ ಮತ್ತು ದೈಹಿಕ ಶಿಕ್ಷಣ ಮಹಾವಿದ್ಯಾಲಯ, BED ಕಾಲೇಜುಗಳ ಅಧ್ಯಾಪಕರ ಸಂಘ ಮಂಡ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಕಾರ್ಯಕ್ರಮವನ್ನು ಮೈಸೂರಿನ SAI ನಿವೃತ್ತ ತರಬೇತುದಾರರು ಡಾಕ್ಟರ್ YS ಲಕ್ಷ್ಮೀಶ್ ಉದ್ಘಾಟಿಸಿದರು. SSCT ಅಧ್ಯಕ್ಷರು P ವನರಾಜ್ ಅಧ್ಯಕ್ಷತೆ ವಹಿಸಿದರು. ಸಂಸ್ಥಾಪಕ ಕಾರ್ಯದರ್ಶಿ ಪ್ರೊಫೆಸರ್ ಎಂ ಪಂಚಲಿಂಗೇಗೌಡ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಮಂಡ್ಯದ ಶಂಕರೇಗೌಡ ಶಿಕ್ಷಣ ಮಹಾವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ SP ಶಂಕರೇಗೌಡ ಅವರು ಪ್ರಸ್ತುತ ಶಿಕ್ಷಕರು ಎದುರಿಸುತ್ತಿರುವ ಬೋಧನೆ ಸವಾಲುಗಳ ಕುರಿತು ವಿಚಾರ ಮಂಡಿಸಿದರು. ಕಾರ್ಯಕ್ರಮದಲ್ಲಿ SSCT ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲ ಡಾಕ್ಟರ್ GM ಶ್ರೀಕಾಂತ, ಸಹ ಪ್ರಾಧ್ಯಾಪಕ ರತ್ನಾಕರ್ ಪುತ್ತೆ, ಕಾರ್ಯದರ್ಶಿ SST P ಅಕ್ಷಯ್ ಸೇರಿದಂತೆ ಹಲವರು ಭಾಗವಹಿಸಿದರು. ತಿರುಗಿ ಉತ್ತರ ಹೇಳಿದಾಗ ವೇದಿಕೆಯಲ್ಲಿ ನಿಂತಿರುವ ಮೇಷ್ಟ್ರು ಅದಕ್ಕಿಂತ ತಕರಾಟಾಗಿದ್ದಾರೆ ಎನ್ನುವ ಎಚ್ಚರಿಕೆ ಇರಬೇಕು. ಅಜ್ಞಾನ ಯಾವುದು ಸುಜ್ಞಾನ ಯಾವುದು ಅಂತ ನಾನು ತಿರುವ ಬರುವ ಪ್ರಶ್ನೆ ಕೇಳೋದು ಏನು ಉತ್ತರ? ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಕರ್ಕೊಂಡು ಹೋಗುವ ಗೊತ್ತಿರ್ಬೇಕಲ್ವಾ? ಅಜ್ಞಾನ ಯಾವುದು ಅಂದ್ರೆ ನನ್ನ ಮುಂದೆ ಕೂತಿರ್ತಕ್ಕಂಥವ್ರು ನೀವು ಅಜ್ಞಾನ ಸಿಗ್ತೇವೆ. ಬಹಳ ಸಂದರ್ಭಗಳಲ್ಲಿ ನಾನು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಹೇಳ್ತೇನೆ, ಬಹಳ ಸಂದರ್ಭದಲ್ಲಿ ನನಗಿಂತ ಸುಜ್ಞಾನಿಗಳು ನನ್ನ ಮುಂದೆ ಇರ್ತಾರೆ ಎನ್ನುವ ಎಚ್ಚರಿಕೆ ನಮಗಿರ್ತದೆ. ಇರ್ತಾರ? ಇಲ್ಲಿಯೂ ಇದ್ದೀರಾ? ಎಲ್ಲ ಕಡೆ ಇರ್ತಾರೆ. ಎಲ್ಲ ಕಡೆ ಇರ್ತಾರೆ. ಸೊ ನಾನು ಈ ಕೌಂಟ್ರಾಕ್ಟ್ ಮಾಡಿದ ತಕ್ಷಣ ಆ ಹೇಳಿಕೆ ಹೋಯಿತು ಅಲ್ವಾ? ಅಂದಾಗ ಬೋಧನೆ ಅಂದ್ರೆ ಈ ತರದ ಆದರ್ಶೀಕೃತವಾದ ಹೇಳಿಕೆಗಳಿಂದ ಮಾಡಬಾರದು. ವೆರಿ ಐಡಿಯಲಿಸ್ಟಿಕ್ ಸ್ಟೇಟ್ಮೆಂಟ್ಸ್ ರಿಲೇಟೆಡ್ ಟು ಟೀಚಿಂಗ್. ಓಕೆ, ಇಟ್ಸ್ ಆಲ್ ರೈಟ್. ಆ ಹೇಳಿಕೆಗಳನ್ನ ನಾನು ತಿರಸ್ಕರಿಸ್ತಾ ಇಲ್ಲ, ನಿರ್ಲಕ್ಷಿಸ್ತಾ ಇಲ್ಲ. ಅದಕ್ಕಿಂತ ಮಿಗಿಲಾದ ಹೇಳಿಕೆ ನಮ್ಮ ಶಿಕ್ಷಣ ಶಾಸ್ತ್ರದ ಪರಿಧಿಯಲ್ಲಿ ಎಜುಕೇಶನ್ ಆಸ್ ಎ ಪೆಡಾಗಗಿ ಅಂತ ನಾವು ಹೇಳಿರ್ತೇವೆ, ಅದರ ಪರಿಧಿಯಲ್ಲಿ ಬೋಧನೆ ಅಂದ್ರೆ ಏನು? ಬಹಳ ಸರಳವಾಗಿ ಬೋಧನೆ ಅಂದ್ರೆ ಪ್ರಭಾವಿಸುವಿಕೆ. ಟೀಚಿಂಗ್ ಈಸ್ ಎನ್ ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್. ಬಹಳ ವ್ಯಂಗ್ಯವಾಗಿ ಒಬ್ಬ ಶಿಕ್ಷಣ ತಜ್ಞಾನದ ವ್ಯಾಖ್ಯಾನ ಮಾಡ್ತಾರೆ. ವಾಟ್ ಈಸ್ ಟೀಚಿಂಗ್ ಅಂದ್ರೆ ಇಟ್ಸ್ ಎ ಟ್ರಾನ್ಸ್ಫಾರ್ಮೇಶನ್ ಆಫ್ ಇನ್ಫಾರ್ಮೇಶನ್ ಫ್ರಮ್ ಒನ್ ಎಂಡ್ ಟು ಅನದರ್ ಎಂಡ್ ವಿತೌಟ್ ಎಂಟರಿಂಗ್ ಇನ್ ಟು ದ ಮೈಂಡ್ಸ್ ಆಫ್ ಬೋತ್. ಇನ್ನೊಂದು ದೊಡ್ಡ ನನ್ನ ಶೀರ್ಷಿಕೆಗೆ ಅನುಗುಣವಾಗಿ ಮಾತಾಡ್ತಾ ಇದ್ದೀನ, ಚಾಲೆಂಜಸ್. ನನ್ನ ವಿದ್ಯಾರ್ಥಿಗಳು ಫಾಲೋ ಮಾಡ್ತಾ ಇದ್ದೀನ? ಅರ್ಥ ಇದೆಯಾ? ಎಸ್. ಇನ್ನೊಂದು ದೊಡ್ಡ ಕಷ್ಟ ನನ್ನ ಪಾಠದಲ್ಲಿ, ಪಾಠ ಮಾಡುವಾಗ, ಪಾಠಕ್ಕೆ ಸಿದ್ಧತೆ ಮಾಡಿಕೊಳ್ಳುವಾಗ, ಪಾಠ ಮಾಡುವಾಗ ನಾನು ಯೋಚನೆ ಮಾಡೋಣ. ಒಂದು ಪಠ್ಯ ಭಾಗ ಇದೆ, ಶಿವಾಜಿಯ ಬಾಲ್ಯ, ಬಸವೇಶ್ವರ, ಶಂಕರಾಚಾರ್ಯ, ವಿಜಯನಗರದ ಅರಸರು, ಲೆನ್ಸ್, ಫೋರ್ಸ್, ಏನೋ ಒಂದು ಪಾಠ ಇದೆ. ಒಂದು ಪಾಠ ಇದೆ. ಆ ಪಾಠ ಮಾಡುವುದರ ಉದ್ದೇಶ ಏನು? ಮೇಲ್ಗಡೆ ಬರ್ತಿರ್ತೀವಿ ಇನ್ಸ್ಟ್ರಕ್ಷನಲ್ ಆಬ್ಜೆಕ್ಟಿವ್ಸ್. ಇನ್ನು ಇದೆಯಲ್ವ ಅದು ಬೋಧನಾ ಉದ್ದೇಶಗಳನ್ನು ಬರೆದಿರ್ತೀವಿ. ಇದನ್ನ ನಾನು ಸಾಧಿಸ್ತೀನಿ. ಈ ಯಾವುದೋ ಒಂದು ಭಾಗವನ್ನು ಪಾಠ ಮಾಡುವಂತ ಸಂದರ್ಭದಲ್ಲಿ ಆ ನಿರ್ದಿಷ್ಟವಾದ ಕಾಂಪೋನೆಂಟ್ಗೆ ಯಾವ ಕಲಿಕಾ ಫಲಿತವನ್ನ ನಿರೀಕ್ಷಿಸಿ ನೀವು ಪಾಠ ಮಾಡ್ತಾ ಇದ್ದೀರಿ? ವಾಟ್ ಎಕ್ಸಾಕ್ಟ್ಲಿ ದ ಲರ್ನಿಂಗ್ ಔಟ್ಕಮ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಆಸ್ ಎ ರಿಸಲ್ಟ್ ಆಫ್ ಟೀಚಿಂಗ್ ಎ ಪರ್ಟಿಕ್ಯುಲರ್ ಕಾಂಪೋನೆಂಟ್? ಯೋಚನೆ ಮಾಡಿದೀವಾ? ಮಾಡಿ. ಇಲ್ಲ ಅಂದ್ರೆ ನೀವು 15-20 ಲೆಸನ್ ಕೊಡಕ್ ಸಾಧ್ಯ. ಲರ್ನಿಂಗ್ ಔಟ್ಕಮ್, ಈ ಔಟ್ಕಮ್ ಬರಬೇಕು ನನಗೆ. ಆ ಫಲಿತ ಬರೋದಕ್ಕೆ ನೀವೇನ್ ಮಾಡ್ತಾ ಇದ್ದೀರಿ? ಹಲವು ಸರ್ಕಸ್ಗಳನ್ನು ಮಾಡ್ತಾ ಇದ್ದೀರಿ, ಏನೇನೋ ಮಾಡ್ತಾ ಇದ್ದೀರಿ. ಅವುಗಳನ್ನು ಏನಂತ ಕರಿತೀವಿ? ಚಟುವಟಿಕೆಗಳು ಅಂತ ಕರೀತೀವಿ. ಅದಕ್ಕಿಂತ ಇನ್ನೊಂದು ಸೇರಿಸ್ಕೊಳ್ತೇವೆ, ಕಲಿಕಾ ಚಟುವಟಿಕೆಗಳು. ಬೋಧನಾ ಕಲಿಕಾ ಚಟುವಟಿಕೆ. ಟೀಚಿಂಗ್, ಲರ್ನಿಂಗ್, ಟೀಚಿಂಗ್ ಬಿಟ್ಬಿಟ್ಟಿದ್ದೀವಿ. ಈಗ ಲರ್ನರ್ ಸೆಂಟರ್, ಲರ್ನಿಂಗ್ ಆಕ್ಟಿವಿಟೀಸ್ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಆ ಲರ್ನಿಂಗ್ ಆಕ್ಟಿವಿಟೀಸ್ ಉದ್ದೇಶ ಏನು? ಈ ಔಟ್ಕಮ್ ಬರಬೇಕು, ಈ ಫಲ ಬರಬೇಕು ನನಗೆ. ಸುಮ್ಮನೆ ಒಂದು ಇಮ್ಯಾಜಿನರಿ ಕ್ವಶನ್ ಸ್ನೇಹಿತರೆ, ಆ ಫಲಿತ ಬರಲಿಲ್ಲ ಅಂದ್ರೆ ಅರ್ಥ ಏನು?
ನಾನು ನಿರೀಕ್ಷಿಸಿದ ಅಪೇಕ್ಷಿಸಿದ ಕಲಿಕಾ ಫಲಿತ ಬರಲಿಲ್ಲ. ಏನದರ ಅರ್ಥ?